ನೋಡಿ, ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಹಾವೇರಿ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಆಕಾಂಕ್ಷಿಗಳು ಯಾರ್ಯಾರು ಅನ್ನೋದನ್ನ ನೋಡಿ. ಬಿಜೆಪಿ ಆಕಾಂಕ್ಷಿ ಬಸವರಾಜ ಬೊಮ್ಮಾಯಿ ಅವರು, ಮತ್ತೊಬ್ರು ಜಗದೀಶ್ ಶೆಟ್ಟರ್ ಅವರು. ಕರೆಕ್ಟ್. ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಕೂಡ ಟಿಕೆಟ್ ಅವರಿಗೆ ಸಿಗುವ ಸಾಧ್ಯತೆ ಇದೆ. ಮತ್ತೆ ಕಾಂತೇಶ್ ನೋಡಿ, ಈಶ್ವರಪ್ಪನವರಿಗೆ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡ್ಲಿಲ್ವೋ, ತಮ್ಮ ಮಗನನ್ನ ಮುಂದಿನ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿದ್ರು. ಹಾಗಾಗಿ ಹಾವೇರಿಯನ್ನ ಚೂಸ್ ಮಾಡ್ಕೊಂಡ್ರೆ, ಯಾಕಂತ ಹೇಳಿದ್ರೆ ಕುರುಬ ಸಮುದಾಯದ ಓಟ್ಗಳಲ್ಲಿದ್ದಾವೆ, ಹಾಗಾಗಿ ಒಂದು ಲೆಕ್ಕಾಚಾರ ವರ್ಕ್ ಆಗುತ್ತೆ ಅಂತೇಳಿ ಈಗ ಚುನಾವಣೆ ಬಂದಿದೆ, ಈಗ ಅವರು ತಯಾರಿ ಅಲ್ಲ. ಬಿಜೆಪಿ ಬಿಸಿ ಪಾಟೀಲ್ ಅವರು ಮೊನ್ನೆ ಒಂದು ಮಾತನ್ನ ಹೇಳ್ತಾ ಇದ್ರು. ಬಿಜೆಪಿ ಬಿಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ನಾವು ಪಕ್ಷ ಬಿಟ್ಟು ಬಂದಿದ್ದೀವಿ, ಕ್ಷೇತ್ರದಿಂದ ತ್ಯಾಗ ಮಾಡಿದೀವಿ, ನಿಜ. ಈಗ ನಮಗೆ ಟಿಕೆಟ್ ಕೊಡ್ಲಿ ಹಾವೇರಿಯಿಂದ, ಯಾಕೆ ಕೊಡಬಾರ್ದು, ನಾನು ಸಮರ್ಥನಿದ್ದೀನಿ ಅಂತ ಹೇಳಿ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಮತ್ತೊಂದು ಕಡೆ ಕಾಂತೇಶ್ ಅವರು ಕ್ಷೇತ್ರಾದ್ಯಂತ ಓಡಾಟವನ್ನು ಸಾಕಷ್ಟು ದಿನಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಸೊ ಇವರ ಜೊತೆಯಲ್ಲಿ ಇನ್ನೂ ಇಬ್ಬರಿದ್ದಾರೆ. ಪ್ರಮುಖವಾಗಿ ನೋಡಿ, ಮಂಜುನಾಥ್ ಮಡಿವಾಳ ಅವರಿದ್ದಾರೆ. ನೋಡಿ, ಅನಿಲ್ ಮೆಣಸಿನಕಾಯಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ. ಮಂಜುನಾಥ್ ಮಡಿವಾಳ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಯಾರು ಆಗ್ತಾರೆ ಅನ್ನೋದು 2 ದಿನದಲ್ಲಿ ಗೊತ್ತಾಗುತ್ತೆ. ಒಂದು ಶಾರ್ಟ್ ಲಿಸ್ಟ್ ಅಂತೂ ಆಗ್ತಾ ಇದೆ. ಕರೆಕ್ಟ್, ಶಾರ್ಟ್ ಲಿಸ್ಟ್ ಅಂತೂ ಆಗ್ತಾ ಇದೆ, ಅಲ್ಲ ಗಮನಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಎಸ್ ನೋಡಿ, ಬಿಜೆಪಿಯಿಂದ ಯಾರು ಆಕಾಂಕ್ಷಿ ಆಗ್ಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದೀವಿ. ಬಹುಶಃ ನಾವು ಕಳೆದ ಬಾರಿ 2019 ಲೆಕ್ಕಾಚಾರ ನೋಡಿದ್ರೆ ಇಷ್ಟೊತ್ತಿಗೊಂದು ಕ್ಲಾರಿಟಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿತ್ತು. ಆದರೆ ಈ ಬಾರಿ ಸ್ವಲ್ಪ ಲೇಟ್ ಆಗಿದೆ. ಕರ್ನಾಟಕವನ್ನ 2ನೇ ಹಂತದಲ್ಲಿ ಪರಿಗಣಿಸುವ ಸಾಧ್ಯತೆ ಇದೆ. ಅದರಲ್ಲೂ ಹಾವೇರಿಯಲ್ಲಂತೂ ಜಿದ್ದಾಜಿದ್ದು ಇದೆ, ಮತ್ತೆ ಪೈಪೋಟಿ ಇದೆ. ಹಾಗಾಗಿ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು ಕುತೂಹಲ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಏನ್ ಅನ್ನಿಸ್ತು ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ? ಸಹಜವಾಗಿ ಎಲ್ಲಾ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಾಗಿದೆ ಸರ್, ಖುಷಿನೂ ಆಗಿದೆ. ಚುನಾವಣೆ ಗೆಲ್ತೀವಿ ಅನ್ನೋ ಹುಮ್ಮಸ್ನಲ್ಲಿದ್ದಾರೆ ಎಲ್ಲಾ ಕಾರ್ಯಕರ್ತರು. ನನ್ನನ್ನು ಮೊದಲನೇ ಲಿಸ್ಟ್ ಅಲ್ಲಿನೇ ಘೋಷಣೆ ಮಾಡಿದ್ದಕ್ಕಾಗಿ ಎಲ್ಲಾ ನನ್ನ ಪಕ್ಷದ ಹಿರಿಯ ಮುಖಂಡರಿಗೆ ಧನ್ಯವಾದ ಹೇಳಬಯಸ್ತೀನಿ ಸರ್. ನೋಡಿ, 2013 ನಿಮ್ಮ ಈಗ ಹಿಸ್ಟ್ರಿ ನಿಮ್ದು ಹೇಳ್ತಾ ಇದ್ದೀರಾ ನಾವು ನಮ್ಮ ವೀಕ್ಷಕರಿಗೆ. 2013 ನೀವು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಆಕಾಂಕ್ಷಿ ಆಗಿದ್ರಿ, ಟಿಕೆಟ್ ಸಿಗ್ಲಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀರಿ, 17,000 ಸಮಥಿಂಗ್ ಓಟ್ ಅನ್ನ ಪಡ್ಕೊಳ್ತೀರಿ. ಅದಾದ್ಮೇಲೆ ಮತ್ತೆ ನೀವು ಕಾಂಗ್ರೆಸ್ ನಲ್ಲಿ ಫುಲ್ ಆಕ್ಟಿವ್ ಆಗ್ತೀರಿ. ನಿಮ್ಮ ಇಡೀ ಕುಟುಂಬ ಕೂಡ ರಾಜಕೀಯದಲ್ಲೇ ರಾಜಕಾರಣಿಗಳಾಗಿದ್ದಂತ, ನಿಮ್ಮ ತಂದೆ ತಾತ ಎಲ್ಲರೂ ಕೂಡ ಅನುಭವ ಅಂತೂ ಇದ್ದೇ ಇದೆ. ಕ್ಷೇತ್ರದ ಬಗ್ಗೆ ಎಷ್ಟು ಗೊತ್ತಿದೆ ಆನಂದ್ ಸ್ವಾಮಿ ಅವರೇ? ಹಲೋ, ಕೇಳಿಸ್ತಾ ಇದೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕಟ್ ಆಯ್ತು, ಲಾಸ್ಟಿಗೆ ಕಟ್ ಆಯ್ತು ಸರ್. ಕ್ಷೇತ್ರದ ವಿಚಾರವಾಗಿ ಮಾತನಾಡೋದಾದ್ರೆ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳೇನು, ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ, ಕ್ಷೇತ್ರದ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಸರ್, ಕ್ಷೇತ್ರದ ಬಗ್ಗೆ ಸಮಸ್ಯೆಗಳ ಸುರಿಮಳೆನೇ ಇದೆ ಸರ್ ಈ ಕ್ಷೇತ್ರದಲ್ಲಿ. ಏನಾಗಿದೆ ಅಂದ್ರೆ, ಈಗ ನಮ್ಮ ಮಾಡಿಲ್ವಾ? ಹಾವೇರಿ ನಗರ ನಮ್ಮ ಜಿಲ್ಲಾ ಆಡಳಿತ ಕೇಂದ್ರ ಸರ್, ಕೇಂದ್ರದ ಹಾವೇರಿ ನಗರ ಸರ್. ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ನೋಡಿದ್ರೆ, ಆಹಾಕಾರ ನೋಡಿದ್ರೆ ಬಹಳ ನೋವು ಆಗ್ತದೆ ಸರ್. ಅಲ್ಲಿಂದ ಹಿಡಿದು ಬಹಳ ಸಮಸ್ಯೆಗಳು ಅದಾವ ಸರ್. 1, 2 ನಮ್ಮ ಈಗ ಗದಗಿಂದ ಮತ್ತೆ ಯಲುವಿಗಿಗೆ ನೇರವಾಗಿ ಬೆಂಗಳೂರಿನ ಸಂಪರ್ಕ ಒದಗಿಸಲು ಆ ರೈಲ್ವೆ ಹಳಿ ಮಾರ್ಗ ಬಜೆಟ್ ಅಲ್ಲಿ ಆಗಿ ಹಂಗೆ ಕುಳಿತಿದೆ ಸರ್ ಅದು. ಆಮೇಲೆ ನಮ್ಮ ರಾಣಿಬೆನ್ನೂರಿಂದ ಶಿವಮೊಗ್ಗ ರೈಲ್ವೆ ಹಳಿ ಮಾರ್ಗನು ಹಂಗೆ ಇದೆ. ಅಪ್ಪರ್ ತುಂಗ ಹಂಗೆ ಇದೆ. ರಾಣಿಬೆನ್ನೂರಿನ ಮೊಮ್ಮಗ ನೀವು, ಕರೆಕ್ಟಾ ಸರ್? ರಾಣಿಬೆನ್ನೂರಿನ ಮೊಮ್ಮಗ ಅಂತ ಕರೀತಾರೆ ನಿಮ್ಮನ್ನ? ಹೌದು ಸರ್, ತಾಯಿಯವರ ಕಡೆಯಿಂದ ನಾನು ರಾಣೆಬೆನ್ನೂರಿನ ಮೊಮ್ಮಗ, ಹೌದು, ಹಾಗೂ ತಂದೆಯವರ ಕಡೆಯಿಂದ ಹಾನಗಲ್ಲಿನ ಮೊಮ್ಮಗ ಸರ್ ನಾನು. ಲಕ್ಷ್ಮೇಶ್ವರದಲ್ಲಿ ಬೆಳೆದಿದ್ದು ನೀವು. ಗದಗದ ಬಗ್ಗೆ ತುಂಬಾ ಚೆನ್ನಾಗಿ ನಿಮ್ಗೆ ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಹೌದು. ಹೌದು ಸರ್, ಹೌದು ಸರ್. ನಾನು ಕನ್ನಡ ಮೀಡಿಯಂ ನಮ್ಮ ಕನ್ನಡ ಶಾಲೆಯಲ್ಲೇ ಕಲ್ತಿರೋದು ಲಕ್ಷ್ಮೇಶ್ವರದಲ್ಲಿ. ಈಗ ಯಾರು ಆಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಅಪೋನೆಂಟ್? ಸರ್, ಅದನ್ನ ನಾ ಹೆಂಗ್ ಹೇಳಕ್ ಆಗ್ತೈತಿ ಸರ್? ಯಾರ ಅಲ್ಲ, ಒಂದು ಕ್ಷೇತ್ರಾದ್ಯಂತ ಓಡಾಡ್ತಿರ್ತೀರಿ ಅಲ್ಲ ಸರ್, ನಾವು ಇಲ್ಲಿ ನಿಂತ್ಕೊಂಡು ರಿಪೋರ್ಟ್ ಮಾಡ್ತಿರ್ತೀವಿ, ನೀವು ಕ್ಷೇತ್ರದ ಅಭ್ಯರ್ಥಿ, ನಿಮಗೆ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ
ಯಾರು ಬರ್ಬೋದು ಅಲ್ಲ ಸರ್, ಲೆಕ್ಕಾಚಾರ ಅಂತ ಇರುತ್ತೋ ಇಲ್ವಲ್ವ ಹೇಳಿ? ಅಲ್ಲ ಸರ್, ಈಗ ನಾವು ನಮ್ಮ ಚುನಾವಣೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದೀವಿ. ಇದ್ರಾಳಿ ಯಾರೇ ಆದ್ರೂ ಎಲ್ಲ ನಮ್ಗೆ ಇದ್ರಾಳಿನೇ ಅಂತ ನಾವು ಮುನ್ನಡೀತಾಗ ಈಗ ಆ ಪಕ್ಷದ ನಿರ್ಧಾರ ಆಮೇಲೆ ಇದು ಅವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ಹೆಚ್ಚಿಗೆ ವಿಚಾರ ಅಂತೂ ತಿಳ್ಕೊಂಡಿಲ್ಲ ಸರ್ ನಾವು. ಆನಂದ್ ಸ್ವಾಮಿ ಅವರೇ, 3 ಬಾರಿ ಕ್ಷೇತ್ರವನ್ನ ಕೈ ಚೆಲ್ಲಿದ್ರು ಕಾಂಗ್ರೆಸ್ನವರು. ಇದು 4ನೇ ಬಾರಿ. ಗೆಲುವಿನ ವಿಶ್ವಾಸ ಇದೆಯಾ ತಮ್ಗೆ? ಹೌದು ಸರ್, ಇದು ಹಿಂದೆ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು ಸರ್. ಕೆಲವು ಕಾರಣಗಳಿಂದ ಇದು ಬಹುಶಃ 3 ಸರಿ ಬಿಜೆಪಿ ತೆಕ್ಕೆಗೆ ಹೋಗಿರ್ಬೋದು. ಈ ಸರಿ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿ ಹೊಮ್ತಿದೆ ಸರ್ ಇದು. ಓಕೆ, ಥ್ಯಾಂಕ್ ಯು ಆನಂದ್ ಸ್ವಾಮಿ ಅವರೇ, ಮಾತಾಡಿದಕ್ಕೆ, ನಮ್ಮ ಜೊತೆಯಲ್ಲಿ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗ್ಲಿ. ಮತ್ತೊಂದು ಕಡೆ ನೋಡಿ, ಈಗ 2019 ಲೋಕಸಭಾ ಚುನಾವಣೆ ರಿಸಲ್ಟ್ ಏನಾಗಿತ್ತು? ಶಿವಕುಮಾರ್ ಉದಾಸಿ ಅವರು ಕಣದಲ್ಲಿ ಇರ್ತಾರೆ, ಅವರ ಆಪೋಸಿಟ್ ಆಗಿ AR ಪಾಟೀಲ್ ಅವರು ಕೂಡ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನೋಡಿ ಎಷ್ಟೆಷ್ಟು ಮತಗಳನ್ನ ಪಡ್ಕೊಂಡಿದ್ರು ಅಂತೇಳಿ. ಬಿಜೆಪಿ ಶಿವಕುಮಾರ್ ಉದಾಸಿ ಅವರು ಪಡ್ಕೊಂಡಿದ್ದು 6,83,660 ಮತಗಳು. ನೋಡಿ ಅಂತರ ನೋಡಿ, 1,40,40,882 ಮತಗಳ ಅಂತರದಿಂದ ಗೆಲುವನ್ನು ದಾಖಲು ಮಾಡ್ತಾ ಇದ್ದು. 2019 ರಿಸಲ್ಟ್ ನಾನಿಲ್ಲಿ ನಾವೇನು ತೋರಿಸ್ತಾ ಇದೀವಿ ನಿಮಗೆ. DR ಪಾಟೀಲ್ ಅವರು ಎಷ್ಟು ತಗೊಂಡಿದ್ರು? ಕಾಂಗ್ರೆಸ್ ಅಭ್ಯರ್ಥಿ ಪ್ರಬಲ ಪೈಪೋಟಿ ಕೊಟ್ಟಿದ್ರು, ಹಾಗಂತ ಸುಮ್ಮನೆ ಇರಲಿಲ್ಲ. ಶಿವಕುಮಾರ್ ಉದಾಸಿ ಅವರು ಅಷ್ಟೇ, ತಂದೆಯ ಒಂದು ವರ್ಚಸ್ಸಿತ್ತು, ಹಾಗಾಗಿ ಅವರು ಕೂಡ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ರು. ಈ ಬಾರಿ ಅವ್ರ ಹೆಸರೇ ಕೇಳಿ ಬರ್ತಾ ಇಲ್ಲ ಆಕಾಂಕ್ಷಿಗಳ ಪಟ್ಟಿಯ ಹೆಸರಲ್ಲಿ. ಶಿವಕುಮಾರ್ ಉದಾಸಿ ಅವರು ಅವರೇ ಸ್ವಯಂ ಪ್ರೇರಿತವಾಗಿ ಹಿಂದೆ ಸರಿದ್ಬಿಟ್ರ ಗೊತ್ತಿಲ್ಲ. ನಾನು ಡೆಲ್ಲಿಗೆ ಹೋಗಿದ್ದಾಗ ಅವರ ನಿವಾಸದ ಬಳಿ ಹೋಗಿದ್ದೆ, ಸಿಗ್ತಾರ ಮಾತಾಡೋಣ ಅಂತೇಳಿ. ಸಿಗ್ಲಿಲ್ಲ. ಸಿಕ್ಕಿರೋ ಖಂಡಿತವಾಗ್ಲೂ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಾ ಇದೆ. ಮೊನ್ನೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡೋದಕ್ಕೆ ಹೋಗಿದ್ದಾರ, ಆ ಟೈಮಲ್ಲಿ ನಾನು ಹೋದಾಗ ಅವರ ನಿವಾಸದ ಬಳಿ ತೆರಳಿದ್ದೆ. ಮಹದೇವ ರೋಡ್ ಅಂತ ಬರುತ್ತೆ, ಆ ರೋಡಲ್ಲಿ ಅವರ ನಿವಾಸ ಇರುವಂಥದ್ದು. ಅಲ್ಲಿ ಹೋಗಿದಾಗ ಅವ್ರು ಸಿಕ್ಕಿರಲಿಲ್ಲ. ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ. ಈ ಬಾರಿ ಟಿಕೆಟ್ ಬೇರೆ ಬೇರೆ ಆಕಾಂಕ್ಷಿಗಳ ಹೆಸರು ತಳಕು ಹಾಕೊಂಡಿರುವಂಥ ಹಿನ್ನೆಲೆಯಲ್ಲಿ ಉದಾಸಿ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಕ್ಷೇತ್ರದ ವಿಚಾರವಾಗಿ ಪ್ಲಸ್ ಮೈನಸ್ ಹೇಗಿದೆ, ಅಲ್ಲಿನ ಜಾತಿವಾರು ಮತಗಳು ಎಷ್ಟಿದೆ, ಓವರ್ ಆಲ್ ಒಟ್ಟು ಮತಗಳು ಎಷ್ಟಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾವೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. 3 ಬಾರಿ ಅಲ್ಲಿ ಬಿಜೆಪಿ ಸತತವಾಗಿ ಗೆಲುವನ್ನ ಸಾಧಿಸಿದೆ. ಜಾತಿ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ ನೋಡಿದ್ರೆ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರೇ ಪ್ರಾಬಲ್ಯ ಇರುವಂತ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಜಾತಿಯವರು ನಿರ್ಣಾಯಕ ಆಗಲಿದ್ದಾರೆ, ಯಾವ್ಯಾವ ಕಮ್ಯುನಿಟಿ ವೋಟರ್ಸ್ ಎಷ್ಟಿದ್ದಾರೆ, ಅಲ್ಲಿ ಮುಸ್ಲಿಂ ವೋಟ್ ಎಷ್ಟು, ಕುರುಬ ಎಷ್ಟು, ಗಂಗಮತ, ಬ್ರಾಹ್ಮಣ, ಮರಾಠ ಇತರೆ ವೋಟ್ಗಳೆಲ್ಲವೂ ಎಷ್ಟು, ಟೋಟಲ್ ಎಷ್ಟು ಮತದಾರರಿದ್ದಾರೆ ಅನ್ನೋದನ್ನ ಈಗ 1 by 1 ನೋಡ್ತಾ ಹೋಗೋಣ ಬನ್ನಿ. ಲಿಂಗಾಯತರೇ ನಿರ್ಣಾಯಕರಾಗಿರುವಂಥ ಈ ಕ್ಷೇತ್ರದಲ್ಲಿ ಸುಮಾರು 6,80,000 ಲಿಂಗಾಯತ ವೋಟ್ಗಳು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾವೆ. SC ST 3,25,000 ವೋಟ್ಗಳು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿದೆ.